ಇನ್ನು ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ ಕೋಟಾ ವಿವಾದ ಏನಿದೆ ಈ ಸಂಬಂಧ ಸಿಎಂ ಮತ್ತೊಮ್ಮೆ ಸ್ಪಷ್ಟನೆಯನ್ನ ಪಡಿಸಿದ್ದಾರೆ. ಏನು ಹೇಳಿದ್ದಾರೆ, ಕೆಲವರು ಮನವಿ ಕೊಟ್ಟಿದ್ರು ಅಷ್ಟೇ, ಈ ಬಗ್ಗೆ ಸರ್ಕಾರ ಯಾವುದೇ ಚಿಂತನೆ ನಡೆಸಿಲ್ಲ ಅಂತ ಸಿದ್ದರಾಮಯ್ಯನವರು ಮಾಹಿತಿ ಕೊಟ್ಟಿದ್ದಾರೆ. ಬಿಜೆಪಿ ಇದನ್ನು ಸುಮ್ಮನೆ ವಿವಾದ ಮಾಡ್ತಾ ಇದೆ ಅಂತ ಅಷ್ಟೇ ಅಂದಿದ್ದಾರೆ. ಇದಕ್ಕೆ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಕೂಡ ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡಿ ಮಾತನಾಡಿದ್ದಾರೆ. ಯಾರು ಏನೇನು ಮಾತನಾಡಿದ್ದಾರೆ ನೋಡೋಣ. ಡಿಮ್ಯಾಂಡ್ ಮಾಡಿದ್ದಾರೆ, ಹಿಂದುಳಿದವರು ಮಾಡಿದ್ದೀರಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಮಾಡಿದ್ದೀರಿ, ನಮಗೂ ಮಾಡಿ ಅಂತ ಕೇಳಿದ್ವಿ. ಬಟ್ ಆ ಥರದ್ದು ಏನು ತೀರ್ಮಾನ ಆಗಿಲ್ಲ. ಬಿಜೆಪಿಯವರಿಗೆ ಕೋಮುವಾದ ಮಾಡೋದೇ ಅವ್ರ ಕೆಲಸ. ಕೋಮುವಾದ ಸೃಷ್ಟಿ ಮಾಡೋದೇ, ಹಿಂದೂ ಮುಸಲ್ಮಾನರ ಮಧ್ಯೆ ಜಗಳ ತರದೆ, ಅವ್ರ ಮಧ್ಯೆ ಬೆಂಕಿ ಇಡೋದೇ ಅವ್ರ ಕೆಲಸ. ಯಾವಾಗ ಈಗ ಶಾಂತಿ ಇರಬೇಕು ಸಮಾಜದಲ್ಲಿ ಅಂತ ಬಯಸಿದ್ದಾರೆ. ಎಲ್ಲರೂ ಕೂಡ ಸೋದರತ್ವದಿಂದ ಬಾಳಬೇಕು ಅಂತ ಯಾವಾಗ ಇಷ್ಟಪಟ್ಟಿದ್ದಾರೆ. ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಿರಂತರವಾಗಿ ತುಷ್ಟೀಕರಣದ ರಾಜನೀತಿಯನ್ನು ಮಾಡ್ತಾ ಇದೆ. ತುಷ್ಟೀಕರಣ ಎಲ್ಲೆಯನ್ನು ಮೀರಿದೆ. ಸಿದ್ದರಾಮಯ್ಯನವರು ಮುಸಲ್ಮಾನರಿಗೆ 10,000 ಕೋಟಿ ಸ್ಪೆಷಲ್ ಫಂಡನ್ನು ಕೊಡ್ತೀವಿ ಅಂತ ಹೇಳಿದರು. ಮೊನ್ನೆ ಇಕ್ಬಾಲ್ ಅನ್ಸಾರಿ ಅವರು ಹೇಳ್ತಾರೆ, ನಾನು ಯಾವಾಗ ಹೋದರೂ ಕೂಡ ತಿಂಗಳಿಗೆ 100 ಕೋಟಿ ನನಗೆ ಮುಸಲ್ಮಾನರ ಅಭಿವೃದ್ಧಿಗೆ ದುಡ್ಡು ಸಿಗುತ್ತೆ ಅನ್ನುವಂಥದ್ದನ್ನು ಅವರೇ ಹೇಳಿದ್ದಾರೆ. ಬೆಂಗಳೂರು ಮತ್ತು ಹುಬ್ಬಳ್ಳಿಯಲ್ಲಿ ಮುಸಲ್ಮಾನರ ಒಂದು ಗುಂಪು ಅಂಗಡಿಗಳನ್ನು ಸುಟ್ಟು ಹಾಕ್ತು, ಪೊಲೀಸ್ ಸ್ಟೇಷನನ್ನು ಸುಟ್ಟು ಹಾಕ್ತು, ಮನೆಗಳಿಗೆ ಕಲ್ಲು ಹೊಡೀತು. ಇಂಥವರ ಕೇಸನ್ನು ಏಕಾಏಕಿಯಾಗಿ ಹುಬ್ಬಳ್ಳಿಯಲ್ಲಿ ವಾಪಸ್ ತಗೊಂಡ್ರು. ಇಲ್ಲ, ಅದು ತಪ್ಪು ಗ್ರಹಿಕೆ ಆಗಿದೆ. ಕೆಲವರು ಶಾಸಕರು ಮತ್ತು ಕೆಲವು ಮುಖಂಡರುಗಳು ರೆಪ್ರೆಸೆಂಟೇಷನ್ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. 4% ಕಾಮಗಾರಿಗೆ ನಮಗೆ ರಿಸರ್ವೇಷನ್ ಕೊಡಿ, SC ST ಮಾಡಿದ್ದೀರಲ್ಲ ಅದೇ ಪ್ರಕಾರ ಅಂತ ಅವರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಅದರ ಮೇಲೆ ಮುಖ್ಯಮಂತ್ರಿಗಳು ಪರಿಶೀಲಿಸಿ ಇದನ್ನು ಅಂತ ಕಳಿಸಿದ್ದಾರೆ ಸಂಬಂಧಪಟ್ಟ ಇಲಾಖೆಗೆ. ಅಷ್ಟು ಬಿಟ್ಟರೆ ಯಾವುದೇ ತೀರ್ಮಾನಗಳು ಯಾವುವೂ ಆಗಿಲ್ಲ. ಅಂಥ ತೀರ್ಮಾನ ಆಗಬೇಕಾದ್ರೆ ಅದು ಕ್ಯಾಬಿನೆಟ್ನಲ್ಲೇ ಆಗಬೇಕು. ಅದಕ್ಕೆ ಪ್ರಸ್ತಾವನೆ ಯಾವ ಸಂಬಂಧಪಟ್ಟ ಇಲಾಖೆಯವರು ಕ್ಯಾಬಿನೆಟ್ಗೆ ಪ್ರಸ್ತಾವನೆಯನ್ನು ತರಬೇಕು. ಅದೆಲ್ಲ ಪ್ರೊಸೀಜರ್ಸು ಆಗಿ ಬಂದು ತೀರ್ಮಾನ ಆಗಿ ಸರ್ಕಾರಿ ಆದೇಶ ಆದಾಗ ಆಯಿತು ಅಂತ ಆಗುತ್ತೆ. ಪರಿಶೀಲನೆ ಮಾಡಿ ಅಂದಾಕ್ಷಣಕ್ಕೆ ಆದೇಶ